ಪ್ರಧಾನಿ ನರೇಂದ್ರ ಮೋದಿ 99% ಸರಕುಗಳನ್ನು 18% ಅಥವಾ ಅದಕ್ಕಿಂತ ಕಡಿಮೆ ತೆರಿಗೆಯ ಸ್ಲ್ಯಾಬ್ ಅಡಿ ತರುವ ಕುರಿತು ಸೂಚನೆ ನೀಡಿದ್ರು. ಇದರಿಂದಾಗಿ ಗೃಹ ಬಳಕೆಯ ವಾಷಿಂಗ್ ಮೆಷಿನ್, ಏರ್ ಕಂಡೀಷನರ್, ರೆಫ್ರಿಜರೇಟರ್ ಸೇರಿ ಹಲವು ಸರಕುಗಳು ಅಗ್ಗಗೊಳ್ಳಲಿವೆ. ಜಿಎಸ್ಟಿ ಕಡಿತಕ್ಕೆ ಶನಿವಾರದೊಳಗೆ ಜಿಎಸ್ಟಿ ಕೌನ್ಸಿಲ್ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಸುಳ್ವಾಡಿ ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತದಲ್ಲಿ ಸಾವುಗೆದ್ದ 9 ಮಕ್ಕಳು ಇಂದು ಸುಯೋಗ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 14ರಂದು 100ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದರು. ಇನ್ನು ಇದೇ ದುರಂತದಲ್ಲಿ 15 ಮಂದಿ ಸಾವನ್ನಪ್ಪಿದ್ದರು. ಚಿಕಿತ್ಸೆಗಾಗಿ ಸುಯೋಗ್ ಆಸ್ಪತ್ರೆಗೆ ದಾಖಲಾಗಿದ್ದ 9 ಮಕ್ಕಳ ಆರೋಗ್ಯ ಚೇತರಿಕೆಯಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಸುಳ್ವಾಡಿ ವಿಷಪ್ರಸಾದ ಸೇವನೆಯಿಂದ ತಂದೆ ತಾಯಿಯನ್ನು ಕಳೆದುಕೊಂಡ 3 ಮಕ್ಕಳನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ದತ್ತು ತೆಗೆದುಕೊಳ್ಳಲು ತೀರ್ಮಾನ ಮಾಡಿತ್ತು. ಇದೀಗ ಆಳ್ವಾಸ್ನ ಮನವಿಯನ್ನ ಮಕ್ಕಳು ಒಪ್ಪಿಕೊಂಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕುರಿಯನ್ 3 ಮಕ್ಕಳನ್ನ ಭೇಟಿಯಾಗಿ 1 ಲಕ್ಷ ಆರ್ಥಿಕ ಪರಿಹಾರ ನೀಡಿದ್ದು ಸದ್ಯದಲ್ಲೇ 3 ಆಳ್ವಾಸ್ ಶಿಕ್ಷಣ ಸಂಸ್ಥೆ ಸೇರಿಕೊಳ್ಳಲಿದ್ದಾರೆ. ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಕೋರ್ಟ್ ಆದೇಶದಂತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಪ್ರಕರಣ ಸಂಬಂಧ ಕೊಳ್ಳೇಗಾಲ ಪೊಲೀಸರು ಆರೋಪಿಗಳಾದ ಮಹದೇವ ಸ್ವಾಮೀಜಿ, ಅಂಬಿಕಾ, ಮಾದೇಶ್, ದೊಡ್ಡಯ್ಯರನ್ನ ವಶಕ್ಕೆ ಪಡೆದಿದ್ದು ಮುಂದಿನ 4 ದಿನಗಳ ಕಾಲ ಆರೋಪಿಗಳ ವಿಚಾರಣೆ ನಡೆಯಲಿದೆ. ನಾಳೆ ಮೈತ್ರಿ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಇಂದು ಸಂಜೆ ನವದೆಹಲಿಗೆ ಪ್ರಯಾಣ ಬೆಳೆಸಲಿರುವ ನಾಯಕರು ರಾತ್ರಿ ವೇಳೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ರಾಜ್ಯದ ಮೇಕೆದಾಟು ಹಾಗೂ ಮಹದಾಯಿ ನದಿ ನೀರಿನ ವಿಚಾರವಾಗಿ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ರಾಜ್ಯ ಸಂಸದರ ಸಭೆ ಕರೆದಿದ್ದಾರೆ. ಇಂದು ಬೆಳಗ್ಗೆ 8:30ಕ್ಕೆ ದೆಹಲಿಯ ತ್ಯಾಗರಾಜ್ ಮಾರ್ಗದ ಡಿ.ವಿ. ಸದಾನಂದಗೌಡ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ರಾಜ್ಯ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್, ರಾಜ್ಯ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಮುಂಬೈನ ನಾರಿಮನ್ ಪ್ರದೇಶದ ಪ್ರತಿಷ್ಠಿತ ಪಂಚತಾರ ಹೋಟೆಲ್ನ ಟ್ರಿಡೆಂಟ್ನ ಕಟ್ಟಡದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ತಡರಾತ್ರಿ 11:15ರ ಸುಮಾರಿಗೆ ಹೋಟೆಲ್ನ ನೆಲಮಹಡಿಯಲ್ಲಿರುವ ಶೋರೂಂನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಪಕ್ಕದ 2 ಶೋರೂಂಗಳಿಗೂ ಹರಡಿದೆ. ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಯಾರ್ಕ್ನ ಬ್ರಿಟನಿ ಹಾವ್ಲೆ ಎಂಬ ವಿಶೇಷ ಚೇತನ ವಿದ್ಯಾರ್ಥಿನಿ ಹಾಗೂ ಆಕೆಯ ಸಾಕು ನಾಯಿಗೆ ಒಟ್ಟಿಗೆ ಕ್ಲಾರ್ಕ್ಸನ್ ಯೂನಿವರ್ಸಿಟಿ ಪದವಿ ಪ್ರದಾನ ಮಾಡಿದೆ. ಬ್ರಿಟನಿ ಜೊತೆ ಪ್ರತಿ ತರಗತಿ ಕಾಲೇಜಿನ ಎಲ್ಲಾ ಆಕ್ಟಿವಿಟೀಸ್ನಲ್ಲೂ ಆಕೆಯ ಶ್ವಾನ ಗ್ರಿಫನ್ ಕೂಡ ಭಾಗಿಯಾಗ್ತಿತ್ತು. ಹೀಗಾಗಿ ಬ್ರಿಟನಿ ಜೊತೆ ಗ್ರಿಫನ್ಗೂ ವಿವಿಯಿಂದ ಆಕ್ಯುಪೇಷನಲ್ ಡಿಪ್ಲೊಮಾ ಪದವಿ ಪ್ರದಾನ ಮಾಡಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮೊದಲ ಚಿತ್ರ ಆನಂದ್ ಮತ್ತೆ ಸುದ್ದಿಯಾಗಿದೆ. ಇದೀಗ ಮತ್ತೆ ಆನಂದ್ ಅನ್ನೋ ಟೈಟಲ್ ಮೂಲಕ ಶಿವಣ್ಣ ಸಿನಿಮಾ ಮಾಡಲಿದ್ದಾರೆ. ದ್ವಾರಕೀಶ್ ಬ್ಯಾನರ್ ನಲ್ಲಿ ಪಿ ವಾಸು ಆಕ್ಷನ್ ಕಟ್ ಹೇಳ್ತಿದ್ದು ಈಗಾಗಲೇ ಆನಂದ್ ಚಿತ್ರದ ಶೂಟಿಂಗ್ ಆರಂಭವಾಗಿದೆ. ಶಿವಣ್ಣನ ಜೋಡಿಯಾಗಿ ರಚಿತಾ ರಾಮ್ ಮೊದಲ ಬಾರಿಗೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಆರ್ ಚಂದ್ರು ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ ಐ ಲವ್ ಯು ಮುಂದಿನ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ತೆರೆ ಕಾಣಲಿದೆ. ಜನವರಿ 12ಕ್ಕೆ ದಾವಣಗೆರೆಯಲ್ಲಿ ಆಡಿಯೋ ಲಾಂಚ್ ಆಗಲಿದ್ದು ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಮುಂದಿನ ವರ್ಷ ಫೆಬ್ರವರಿ 14ರಂದು ಚಿತ್ರ ಬೆಳ್ಳಿತೆರೆಗೆ ಅಪ್ಪಳಿಸಲಿದೆ. ಉಪ್ಪಿ ಜೊತೆ ರಚಿತಾ ರಾಮ್ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ.